ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮುಖ್ಯ ಆರೋಪಿ ಜಗ್ಗ ಇನ್ನೂ ಪತ್ತೆಯಾಗಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ಗೂ ತಲೆಕೆಡಿಸಿಕೊಳ್ಳದೆ ದೇಶದಿಂದ ದೇಶಕ್ಕೆ ಟೂರ್ ಮಾಡುತ್ತಿದ್ದಾನೆ. ಪೊಲೀಸರ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ. ದುಬೈ, ಥೈಲ್ಯಾಂಡ್, ಇಂಡೋನೇಷ್ಯಾ ಹೀಗೆ ದೇಶಗಳನ್ನು ಸುತ್ತುತ್ತಾ ಇದ್ದಾನೆ. ದುಬೈ ನಂತರ ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ದ ಜಗ್ಗ ಅಲ್ಲಿಂದ ಇಂಡೋನೇಷ್ಯಾಗೆ ಪರಾರಿಯಾಗಿದ್ದಾನೆ. ಬೇರೆ ಬೇರೆ ದೇಶಗಳಿಗೆ ಜಗ್ಗ ಸಂಚಾರ ಮಾಡುತ್ತಿದ್ದಾನೆ. ಸಿಐಡಿ ಅಧಿಕಾರಿಗಳು ಜಗ್ಗನ ಅಕೌಂಟ್ ಡೀಟೇಲ್ಸ್ ಪರಿಶೀಲನೆ ಮಾಡುತ್ತಿದ್ದಾರೆ. ಜಗ್ಗನಿಗೆ ಬೆಂಗಳೂರಿನ ಕೆಲವರಿಂದ ಹಣ ಸಂದಾಯ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಜಗ್ಗನಿಗೆ ಯಾರು ಹಣ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಎರಡನೇ ದಿನವೂ ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ಮುಂದುವರೆದಿದೆ. ಬೆಳಗ್ಗೆ ವಿಚಾರಣೆಗೆ ಸಮೀರ್ ಹಾಜರಾಗಿದ್ದು, ಕಳೆದ 3.5 ಗಂಟೆಯಿಂದಲೂ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಂದು ಯೂಟ್ಯೂಬರ್ ಸಮೀರ್ ವಿಚಾರಣೆಯಲ್ಲಿ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗಿದೆ. ಎಐ ವಿಡಿಯೋಗೆ ಸಂಬಂಧಿಸಿದ ಹಲವು ತಾಂತ್ರಿಕ ಸಾಕ್ಷ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಮೀರ್ ಬಳಸಿದ್ದ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಕ್ಯಾಮೆರಾ, ಮೈಕ್ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೂಲ ವಿಡಿಯೋಗಳನ್ನು ಕೂಡ ಟೆಕ್ನಿಕಲ್ ತಂಡ ಪಡೆದುಕೊಂಡಿದೆ. ಇನ್ನು ಸಮೀರ್ಗೆ ಹೊರಗಿನಿಂದ ಹಣ ಸಂದಾಯ ಆಗಿರುವ ಶಂಕೆ ಇದ್ದು, ಆತನ ಬ್ಯಾಂಕ್ ಅಕೌಂಟ್ ಸೇರಿ ಹಲವು ದಾಖಲೆಗಳನ್ನು ಪೊಲೀಸರು ಪರಿಶೀಲಿಸುವ ಸಾಧ್ಯತೆ ಇದೆ. ನೂರಾರು ಶವ ಹೂತಿದ್ದೆ ಎಂದಿದ್ದ ಚಿನ್ನಯ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದು ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ದೂರುದಾರನ ಹುಟ್ಟೂರು ಮಂಡ್ಯ ಹಾಗೂ ತಮಿಳುನಾಡಿನಲ್ಲೂ ವಿಚಾರಣೆ ನಡೆಸಿದ್ದಾರೆ. ದೂರುದಾರನ ಸ್ನೇಹಿತರು, ಸಂಬಂಧಿಗಳಿಂದ ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೆ ತೆರಳಿ ಕುಟುಂಬಸ್ಥರಿಂದ ಕೆಲವು ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ದೂರುದಾರ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಈ ಹಿಂದೆ ಕೆಲಸ ಮಾಡಿಕೊಂಡಿದ್ದ. ಫ್ಯಾಕ್ಟರಿ ಸೇರಿದಂತೆ ದೂರುದಾರನಿಗೆ ಯಾರ್ಯಾರು ಪರಿಚಯವಿದ್ರು ಅವರೆಲ್ಲರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯ 2 ವರ್ಷಗಳ ಹಿಂದೆ ಉಜಿರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ದೂರುದಾರನ 2ನೇ ಪತ್ನಿ ಹಾಗೂ ಮಕ್ಕಳಿಂದಲೂ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಮಟ್ಟಣ್ಣವರ್ ಕುರಿತ ಮತ್ತೊಂದು ಕಳ್ಳಾಟ ಬಟಾಬಯಲಾಗಿದೆ. ರೌಡಿ ಶೀಟರ್ ಒಬ್ಬನನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಮಟ್ಟಣ್ಣವರ್ ಬಿಂಬಿಸಿದ್ರು. ಈಗ ಮಟ್ಟಣ್ಣವರ್ ಜೊತೆಗಿದ್ದ ಮದನ್ ಬುಗಡಿ ರೌಡಿ ಶೀಟರ್ ಎಂಬುದು ಬಟಾಬಯಲಾಗಿದೆ. ಆಗಸ್ಟ್ 22ರಂದು ವಿಚಾರಣೆಗೆ ಹಾಜರಾಗಿದ್ದ ಮಟ್ಟಣ್ಣವರ್ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ಕರೆತಂದಿದ್ದ. ಹುಬ್ಬಳ್ಳಿ ರೌಡಿ ಶೀಟರ್ ಮದನ್ ಬುಗಡಿ ಕರೆತಂದು ಸುಳ್ಳು ಹೇಳಿದ್ರು. ರೌಡಿ ಶೀಟರ್ ಮದನ್ ಹಳೆ ಹುಬ್ಬಳ್ಳಿ ತಾಂಡ ನಿವಾಸಿಯಾಗಿದ್ದು, ಈ ಹಿಂದೆ ಮದನ್ಗೆ ರೌಡಿ ಪರೇಡ್ ವೇಳೆ ಕಮಿಷನರ್ ಕ್ಲಾಸ್ ತೆಗೆದುಕೊಂಡಿದ್ರು. ಶಶಿಕುಮಾರ್ ಕ್ಲಾಸ್ ತೆಗೆದುಕೊಳ್ಳುವ ವಿಡಿಯೋ ವೈರಲ್ ಆಗಿತ್ತು. ಇಂಥ ವ್ಯಕ್ತಿಯನ್ನ ಮಟ್ಟಣ್ಣವರ್ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಬಿಂಬಿಸಿದ್ರು. ಇದೀಗ ಗಿರೀಶ್ ಮಟ್ಟಣ್ಣವರ್ ಸುಳ್ಳು ಬಟಾಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.